ಹೇಮಾವತಿ ಕೆನಾಲ್ ಯೋಜನೆಗೆ ತುಮಕೂರಿನಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೇಮಾವತಿ ಕೆನಾಲ್ ಲಿಂಕ್ ಅನ್ನು ವಿರೋಧಿಸಿ ಪ್ರೊಟೆಸ್ಟ್ ಡಿಕೆಶಿ ವಿರುದ್ಧ ಮಾಜಿ ಸಿಎಂ ಸದಾನಂದ ಗೌಡ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಡಿಕೆಶಿ ರಾಜ್ಯದ ಡಿಸಿಎಂ ಆಗಿ ಕೆಲಸ ಮಾಡ್ತಾ ಇಲ್ಲ, ಡಿಕೆಶಿ ರಾಮನಗರ ಕನಕಪುರದ ಡಿಸಿಎಂ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ರಾಮನಗರಕ್ಕೆ ಹೋಗಬೇಕು ಎನ್ನುವಂತಹ ಧೋರಣೆ ಸರಿಯಲ್ಲ. ಡಿಸಿಎಂ ಡಿಕೆಶಿ ವಿರುದ್ಧ ಮಾಜಿ ಸಿಎಂ ಸದಾನಂದ ಗೌಡರು ವಾಗ್ದಾಳಿಯನ್ನು ನಡೆಸಿದ್ದು ಹೀಗೆ. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ರಾಮನಗರದ ಅಥವಾ ಕನಕಪುರದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ರಾಮನಗರಕ್ಕೆ ಹೋಗಬೇಕು. ದಾರಿಯಲ್ಲಿ ಬರುವಂಥ ಜಾಗಗಳೆಲ್ಲ ಕುಣಿಗಲ್ಲು ಬೇರೆ ಭಾಗಕ್ಕೆ ಬೇಕಾದಂಥ ನೀರಿಲ್ಲದಿರುವಂಥ ಸಂದರ್ಭದಲ್ಲಿ ಅದನ್ನು ಅಲ್ಲಿಗೆ ಹರಿಸಬೇಕು ಅಂತ ಹೇಳಿದ್ರೆ ಯಾವ ನ್ಯಾಯ ಇದು? ಜನ ರಿವೋಲ್ಟ್ ಆಗಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಷ್ಟೇ. ಈಗ ಪ್ರಾಯಶಃ ಇಂಥ ಯೋಜನೆಗಳನ್ನು ಅವರು ಕೈ ಬಿಡಬೇಕು ಅಂತ ಆಗ್ರಹ ಮಾಡ್ತೀನಿ. ಸರ್, ಇದು ಈಗಲ್ಲ, ಇದು ಕಳೆದ ಒಂದೂವರೆ ವರ್ಷದಿಂದಲೇ ಯಾರ್ಯಾರು ಸತ್ಯ ಸಂಗತಿ ಹೇಳ್ತಾರೆ ಅವರ ಬಂಧನ, ಯಾರ್ಯಾರು BJP ಪರ ಕೆಲಸ ಮಾಡ್ತಾರ ಅವ್ರ ಬಂಧನ, ಯಾರ್ಯಾರು ಹೋರಾಟ ಮಾಡ್ತೇನೆ ಅಂತ ಹೇಳೋ ಮುನ್ಸೂಚನೆ ಸಿಗ್ತದ ಮೊದಲೇ ಅವರನ್ನು ಅರೆಸ್ಟ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ಉಂಟಲ್ಲ. ಇದೊಂದು ಗೂಂಡಾಗಿರಿ. ಈ ಗೂಂಡಾಗಿರಿ ರಾಜಕಾರಣ ಕರ್ನಾಟಕದಲ್ಲಿ ನಡೆಯಲ್ಲ. ನಾನು ಹೇಳುವಂಥದ್ದು ಪರಮೇಶ್ವರು ಮತ್ತು ರಾಜಣ್ಣ ಅವರಿಗೂ ಯಾವುದೇ ಹಿತಾಸಕ್ತಿ ಇಲ್ಲ. ಈಗ ನಾವು ವಿರೋಧ ಮಾಡಿ ಅವ್ರು ತಗೊಂಡು ಹೋಗ್ತಾರೆ ಅಂತ ಹೇಳಿದರೆ ಹಂಗಾರೆ ಅವರು ಅಷ್ಟು ತಾಕತ್ತಿಲ್ಲದವರು. ಒಬ್ಬ ಗೃಹ ಮಂತ್ರಿಯಾಗಿ, ಒಬ್ಬ ರಾಜ್ಯದ ಇನ್ನೊಬ್ಬ ಮಂತ್ರಿಯಾಗಿ ಅವರು ನಾವು ಅಸಹಾಯಕರು ಅಂತ ಹೇಳುವಂಥದ್ದು ಮಾಡಿದರೆ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. ಅವರು ಯಾಕೆ? ಇದು ಮಾಜಿ ಸಿಎಂ ಸದಾನಂದ ಗೌಡರ ಮಾತು. ಈ ಯೋಜನೆಗೆ ಸರ್ಕಾರದ ಒಳಗಿರೋರಿಂದಲೇ ಹಸ್ತಕ್ಷೇಪ ಇದೆ, ಆದರೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಕೆಲಸ ಮಾಡ್ತಿದ್ದಾರೆ ಅಂತ.